ಎತ್ಕೋಬೋದಾ ಸರ್ ಇದನ್ನ? ಸದ್ಯ ಅಂದ್ರೆ ಯಾರು ಎತ್ಕೊಂಡ್ರು ಕೂಡ ಅವ್ರ ಜೊತೆ ಬರುವಂತಹ ಒಂದಷ್ಟು ಚಾಣಕ್ಷತನ ಎತ್ತು ಕೂಡ ಇದೆ. ಸದ್ಯ ಬೇರೆ ಬೇರೆ ಪಪ್ಪೀಸ್ಗಳು ಕೂಡ ಇದೆ. ಯಾಕಂದ್ರೆ ನಾನು ಈಗಾಗಲೇ ಹೇಳ್ತಾ ಇದ್ದೆ, ಒಳಭಾಗದಲ್ಲೂ ಕೂಡ ನಾನು ಹೇಳ್ತೀನಿ. ಸದ್ಯ ಗಮನಿಸ್ತಾ ಇರ್ಬೋದು, ಇಲ್ಲೊಂದು ಪಪ್ಪಿ ಇದೆ, ಇದ್ರ ನೇಮ್ ಏನು ಅನ್ನುವಂಥದ್ದನ್ನ ಕೇಳ್ತೀನಿ. ಅಡಲ್ಟ್ ನಾಯಿ ಅಂತೆ. ಓಕೆ ಓಕೆ, ಸದ್ಯ ಒಳಭಾಗಕ್ಕೂ ನಾನು ಹೋಗಿ ತೋರಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಸದ್ಯ ಗಮನಿಸ್ತಾ ಇರ್ಬೋದು, ಯಾಕಂದ್ರೆ ಒಳಭಾಗದಲ್ಲೂ ಒಂದಷ್ಟು ಬಹುಮಾನಗಳನ್ನ ಗೆಲ್ಲುವಂತಹ ಒಂದಷ್ಟು ಶೋ ಕೂಡ ಆಗ್ತಾ ಇದೆ. ಯಾಕಂದ್ರೆ ಪಪ್ಪಿ ಶೋ ಅನ್ನುವಂಥದ್ದು ಬರೀ ಇದಕ್ಕೆ ಮಾತ್ರ ಅಲ್ಲ, ಯಾಕಂದ್ರೆ ಮುದೋಳ ಆಗಿರ್ಬೋದು, ಸಾಕಷ್ಟು ಪಪ್ಪಿಗಳು ಈ ಬಾರಿ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇರುವಂತದ್ದು. ಹಾಗಾಗಿ ಎಲ್ಲಾ ಕಡೆಯಿಂದ ಕೂಡ ಒಂದಷ್ಟು ಪಪ್ಪಿಗಳು ಕೂಡ ಬಂದಿದೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಮೈಸೂರು ಅಂತ ಅಂದ್ರೇನೆ ಸಾಂಸ್ಕೃತಿಕ ನಗರಿ, ಅದರಲ್ಲೂ ನಾಯಿಗಳನ್ನ ಕೂಡ, ಜೊತೆಗೆ ಬರೀ ನಾಯಿಗಳು ಮಾತ್ರ ಅಲ್ಲ, ವಿವಿಧ ಬಗೆಯ ಪಪ್ಪಿಗಳು ಈ ಬಾರಿ ಗಮನವನ್ನ ಸೆಳೀತಾ ಇದೆ. ಸದ್ಯ ಓನರ್ಸ್ ಕೂಡ ಅಷ್ಟೇ ಖುಷಿ ಪಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಮೈಸೂರಿನಲ್ಲೂ ಕೂಡ, ಯಾಕಂದ್ರೆ ನಾವು ಬೇರೆ ಬೇರೆ ಕಡೆಗಳಲ್ಲಿ ನೋಡ್ತಾ ಇದ್ವಿ, ನಾಯಿ ಆಗಿರ್ಬೋದು, ಜೊತೆಗೆ ಆ ವಿವಿಧ ಬಗೆಯ ತಳಿಗಳಾಗಿರ್ಬೋದು. ಯಾಕಂದ್ರೆ ಒಂದು ಹಾಬಿ ಇರುತ್ತೆ ಮನೆಗಳಲ್ಲಿ, ಆ ಪುಟ್ಟು ಮಕ್ಕಳು ಕೂಡ ಡಾಗ್ ಗಳನ್ನ ಸಾಕ್ತಾರೆ. ಆದ್ರೆ ಈ ರೀತಿ ಒಂದು ರೀತಿಯಾಗಿ ಕಾರ್ಯಕ್ರಮವನ್ನ ಮಾಡಿ ಡಾಗಿಗೂ ಕೂಡ ಒಂದು ವೇದಿಕೆಯನ್ನ ಮಾಡಿಕೊಡ್ತಾರೆ ಅಂದ್ರೆ ನಿಜಕ್ಕೂ ಖುಷಿಯಾದಂತಹ ವಿಚಾರ. ಹಾಗಾಗಿ ಈ ಬಾರಿಯ ಒಂದು ರೀತಿಯಾಗಿ ಡಾಗ್ ಶೋ ಜೊತೆಗೆ ಪೆಟ್ ಶೋ ಅಲ್ಲಿ ಎಲ್ಲಾ ರೀತಿಯ ನಾಯಿಗಳು ಗಮನವನ್ನ ಸೆಳೀತಾ ಇದೆ. ಹಾಗಾಗಿ ನಾವೀಗಾಗಲೇ ಹೇಳ್ತಾ ಇದ್ದೆ, ಬೇರೆ ಬೇರೆ ಕಡೆಗಳಲ್ಲಿ ಏನು ಈ ಪೆಟ್ಸ್ ಗಳನ್ನ ನೋಡ್ತಾ ಇದ್ವಿ. ಹಾಗಾಗಿ ಸಾಕಷ್ಟು ಜನ ಖುಷಿ ಪಡ್ತಾ ಇದ್ದಾರೆ. ಸದ್ಯ ಗಮನಿಸ್ತಾ ಇರ್ಬೋದು ನನ್ನ ಜೊತೆ ಎಷ್ಟು ಫ್ರೆಂಡ್ಲಿ ಆಗಿದೆ ಅಂತ. ಹಾಗಾಗಿ ನೀವೇನಾದ್ರೂ ಮುಂದಿನ ದಿನಗಳಲ್ಲಿ ಮೈಸೂರಿನ ಪೆಟ್ ಶೋಗೆ ಭಾಗಿಯಾಗೋದನ್ನ ಮಿಸ್ ಮಾಡಬೇಡಿ. ಜೊತೆಗೆ ಇಂತಹ ಕ್ಯೂಟ್ ಪಪ್ಪೀಸ್ ಗಳನ್ನು ಕೂಡ ಎತ್ಕೊಂಡು ಮುದ್ದಾಡ್ಲಿ ಅನ್ನೋದು ನಮ್ಮ ಆಶಯ. ಕ್ಯಾಮರಾ ಪರ್ಸನ್ ಶ್ರೀಹರಿ ಜೊತೆ ವರ್ಷಿತಾ ತಾಕಿರಿ, ಪವರ್ ಟಿವಿ, ಮೈಸೂರು.